ಸರ್, ಮಂಡ್ಯದ ಶಾಸಕರುಗಳು, ಅನೇಕ ಹಿರಿಯರು, ಅಧಿಕಾರಿಗಳು ಎಲ್ಲರೂ ಸೇರಿದ ಉದ್ದೇಶ ಎಸ್.ಎಂ. ಕೃಷ್ಣವರು ನಮ್ಮೆಲ್ಲರ ನಾಯಕರು. ಈ ಅಂತಾರಾಷ್ಟ್ರ ಮಟ್ಟದವರೆಗೂ ಅವರ ಒಂದು ಕೆಲಸವನ್ನು ಗುರುತು ಮಾಡುವಂಥ ಮಟ್ಟಕ್ಕೆ ಅವರು ರೀಚ್ ಆಗಿದ್ದರು. ನಮ್ಮೆಲ್ರಿಗೂ ಹೆಮ್ಮೆ ಒಂದು ರೀತಿ, ನಮ್ಮ ನಾಡಿಗೆ ಅಥವಾ ಮಂಡ್ಯ ಜಿಲ್ಲೆಗೆ ಅವರು ನಮ್ಮ ಜಿಲ್ಲೆಯವರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಅವರು ಇತ್ತೀಚಿನ ದಿನಗಳಲ್ಲಿ ಅಗಲಿರೋದು ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಎಲ್ಲ ಕಾರ್ಯ ಮುಗಿಸಿದ್ದೀವಿ. ಒಂದು ಮಂಡ್ಯದಲ್ಲೇ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ಅನ್ನೋ ಅಭಿಪ್ರಾಯಕ್ಕೆ ನಮ್ಮ ಮಂಡ್ಯ ಕೆಲವು ಎಲ್ಲ ಹಿರಿಯರು, ಯುವಕರು ಬಂದಿದ್ದರು. ಅದ್ರ ಬಗ್ಗೆ ಚರ್ಚೆ. ಸರ್, ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಸಿ.ಎಂ. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಮಾದೇವಪ್ಪ, ರಾಜಣ್ಣ ಎಲ್ಲರೂ ಕೂಡ ಸೇರಿದ್ರು. ತಮಗೇನಾದ್ರು ಆಹ್ವಾನ ಇರಲಿಲ್ಲ ಸರ್? ಇಲ್ಲ, ನಮಗೆ ಆಹ್ವಾನ ಇರಲಿಲ್ಲ. ನನಗೆ ಆಶ್ಚರ್ಯ ನೋಡಿ, ನಿಮ್ಮ ಮೇಲೆ ನಾನು ಜಗಳ ಮಾಡಲಾ, ನೀವೆಲ್ಲ ಸ್ನೇಹಿತರು, ಎಲ್ಲ ಬೇಕಾದರು. ನಾನು ನೆನ್ನೆ ಒಂದು ಕ್ಯಾಬಿನೆಟಲ್ಲಿ ಆ ವಿಚಾರನೂ ತಗೋತೀನಿ. KSRTC ಬಗ್ಗೆ 15% ಜಾಸ್ತಿ ಮಾಡೋದ ಬಗ್ಗೆ ಒಂದು ತೀರ್ಮಾನ ತಗೊಂಡಾಗ ರಾತ್ರಿ ಟಿ ವಿ ಮುಂದೆ ಕೂತಿದ್ದೆ. ಎಲ್ಲ ಟಿ ವಿಯವರು ಏನು ಸರ್ಕಾರ ಇದಕ್ಕೂ ಈ ಗ್ಯಾರಂಟಿಗೂ ಸಂಬಂಧ ಇಲ್ಲದೆ ಇರೋ ವಿಚಾರ. ಆಡಳಿತದ ಮೇಲೆ ಬರ್ತಕ್ಕಂಥ ತೀರ್ಮಾನಗಳಿಗೂ ಇವತ್ತೇನು ಬಸ್ಸನ್ನು ನಾವು ಕೊಟ್ಟಿದ್ದ ಶಕ್ತಿ ಯೋಜನೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. ಈಗ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂದರೆ ಶಕ್ತಿ ಯೋಜನೆಯಲ್ಲಿ ನಮಗಿನ್ನೂ ಜಾಸ್ತಿ ಬರ್ಡನ್ ಆಗುತ್ತೆ. ಅದಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. 10ರಿಂದ 15 ವರ್ಷ ಆಗಿದೆ ಈ ಪರಿಷ್ಕರಣೆ ಆಗಿ. ನೀವು ನಿಮ್ಮ ಮನೆಯಲ್ಲಿ ಡೀಸೆಲ್ ಜಾಸ್ತಿ ಆದರೂ ಕಟ್ತೀರಾ, ಅಕ್ಕಿ ಅಂಗಡಿಗೆ ಹೋಗಿ ಜಾಸ್ತಿ ಆದರೂ ಕಟ್ತೀರಾ, ನಿಮ್ಮ ಬಟ್ಟೆಗೆ ಜಾಸ್ತಿ ಆದರೂ ಕೊಡ್ತೀರಾ, ಮಟನ್ನು 100 ರೂಪಾಯಿದು 500 ರೂಪಾಯಿ ಆದರೂ ತಗೋತೀರಾ, ಬೇಳೆ ತಗೋತೀರಾ, ಎಣ್ಣೆ ತಗೋತೀರಾ. ಹೆಂಗ್ರಿ KSRTC ಸಂಸ್ಥೆ ಸರ್ಕಾರ ಎಷ್ಟು ಅಂತ ಸರ್ಕಾರ ಒಂದು ಸಂಸ್ಥೆಗೆ ಸಹಾಯಧನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ನೀವು ಆ ಮಟ್ಟಕ್ಕೆ ಒಂದು ಸರ್ಕಾರದ ತೀರ್ಮಾನವನ್ನು ಹೊಡೆದ್ರೆ, ಈಗ ಆಂಧ್ರದಲ್ಲಿ ನಮ್ಮಲ್ಲಿ 84 ರೂಪಾಯಿದು, ಆಂಧ್ರದಲ್ಲಿ 140 ರೂಪಾಯಿ, ಕೇರಳದಲ್ಲಿ ಎಲ್ಲ ಕಡೆ 40ರಿಂದ 50% ರೇಟು ಸಿಟಿ ಮತ್ತು ರೂರಲ್ಗೆ. ಈ ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ ಇಷ್ಟೂ ರಾಜ್ಯಗಳಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ನಮಗಿಂತ ಸಾಕಷ್ಟು ಜಾಸ್ತಿ ಇದೆ. ಜೊತೆಗೆ 10ರಿಂದ 15 ವರ್ಷ ಪರಿಷ್ಕರಣೆ ಆಗಿಲ್ಲ. ಸೊ ಈಗ ಬಸ್ ಜಾಸ್ತಿ ಆಗಬೇಕು, ಸೊ ಅದನ್ನು ಮೇಂಟೆನೆನ್ಸ್ ಆಗಬೇಕು. 7th ಪೇ ಕಮಿಷನ್ ಜಾರಿ ಆಯಿತು. ಎಷ್ಟು % ನೌಕರರಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮ್ಮೆಲ್ರಿಗೂ ಮಾಹಿತಿ ಇದೆ. ಸೊ ನೌಕರರಿಗೆ ಇಷ್ಟೊಂದು ನಾವು ಸ್ಯಾಲ್ರಿನ ಜಾಸ್ತಿ ಮಾಡಿದಾಗ ನಾವು ಎಲ್ಲ ಥರದ ವರ್ಷಕ್ಕೆ ಬದಲಾವಣೆ ಆಗ್ತಿದ್ದಾಗ ಆರ್ಥಿಕವಾಗಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂದರೆ, ರೂರಲ್ ಸರ್ವಿಸ್ ಚೆನ್ನಾಗಿ ಆಗಬೇಕು ಅಂದರೆ ಸಹಜವಾಗಿ ಪ್ರತಿ 2 ವರ್ಷ 3 ವರ್ಷಕ್ಕೊಂದ್ಸಲ ಮಾಡ್ಕೊಂಡು ಹೋಗ್ಬೇಕು. 10-15 ವರ್ಷ ಆಗದೆ ಇರೋದೇ ಒಂದು ದೊಡ್ಡ ಸಮಸ್ಯೆ. ಈಗ ಅದನ್ನು ಮಾಡಿದ್ದೀವಿ. ಅದನ್ನು ಅಷ್ಟೊಂದು ಉಚಿತ ಮಾಡಿದ್ದೀವಿ. ಅಂಗವಿಕಲರಿಗಿದೆ, ಸ್ಟೂಡೆಂಟ್ಸ್ಗಿದೆ, ಹಿರಿಯ ನಾಗರಿಕಿದೆ, ಸೊ ಶಕ್ತಿ ಯೋಜನೆಯಲ್ಲಿ ಲೇಡೀಸ್ಗಿದೆ. ಇಷ್ಟೆಲ್ಲ ಇದ್ರೂ ನಾವು ಅದು ಯಾವುದನ್ನು ಕೊರತೆ ಮಾಡಿಲ್ಲ. ಪರಿಷ್ಕರಣೆ ಆಗಬೇಕು, ಆಗಿದೆ. ಅದ್ರ ಬಗ್ಗೆ ದಯಮಾಡಿ ನೀವೇನು ಮಾಡಬೇಕು, ಸೊ ಆಂಧ್ರದಲ್ಲಿ ಇಷ್ಟಿದೆ, ತೆಲಂಗಾಣದಲ್ಲಿ ಇಷ್ಟಿದೆ, ಕೇರಳದಲ್ಲಿ ಇಷ್ಟಿದೆ, ತಮಿಳುನಾಡಲ್ಲಿ ಇಷ್ಟಿದೆ, ಸೊ ಕರ್ನಾಟಕದಲ್ಲಿ ಇಷ್ಟು ವರ್ಷದ ನಂತರ ಮಾಡಿದ್ದಾರೆ ಅಂತೇಳಿ ಹಾಕಿ, ಅದು ಒಪ್ಕೋತೀನಿ. ತೆಲಂಗಾಣ ಇದೆಲ್ಲ ಕೇರಳದೆಲ್ಲ ಬೇಕಾಗಿದೆ ಸರ್. ಕರ್ನಾಟಕದಲ್ಲಿ ಆದಾಯ ತುಂಬಾ ಇದೆ. ಆಮೇಲೆ ಒಂದು ನಿಮಿಷ ಬಿಜೆಪಿ ಅವಧಿಯಲ್ಲಿ ಹೈಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ನೀವು ಸರ್ಕಾರ ಬಂದ್ಮೇಲೆ ಜನಸಾಮಾನ್ಯರಿಗೂ ಹೊರೆ ಕಡಿಮೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಹೌದು, ಬಿಜೆಪಿಯವರು ಮಾಡಿದಂಥ ಅವಾಂತರನೇ ಇವತ್ತಿವೆಲ್ಲ ಆಗ್ಲಿಕ್ಕೆ ಕಾರಣ. ಬಿಜೆಪಿಯವರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಗ KSRTC ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಬಿಜೆಪಿಯವರು ಮಾಡಿದಂಥ ಅವಾಂತರದಿಂದ ಇವೆಲ್ಲ ನೀವು ಹಾಕಿ, ಬೇಡ ಅಂತ ಹೇಳಲ್ಲ, ಅದನ್ನು ಹಾಕಿ. ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಪರಿಷ್ಕರಣೆ ಆಗಿರಲಿಲ್ಲ, ಡೀಸೆಲ್ ಎಷ್ಟು ಜಾಸ್ತಿ ಆಗಿದೆ, ವೇರ್ ಆ್ಯಂಡ್ ಟೈರ್ ಎಷ್ಟು ಜಾಸ್ತಿ ಆಗಿದೆ, ನೌಕರಿಗೆ 7th ಪೇ ಕಮಿಷನ್ ಎಷ್ಟಾಗಿದೆ. ಸೊ ಈ 15 ವರ್ಷದ ನಂತರ ಸರ್ಕಾರ ಇಷ್ಟು ಜಾಸ್ತಿ ಮಾಡಿದೆ ಅಂತ ಅದನ್ನು ಹಾಕಿ. ಇದನ್ನು ಹಾಕಲ್ಲ, ಅದೊಂದು ಹಾಕ್ತೀನಿ ಅಂತ ಅಂದರೆ ಏನರಪ್ಪ ನಿಮ್ಮ ಧರ್ಮ?
ಅಯ್ಯೋ ಆಯ್ತು, ನೆಕ್ಸ್ಟ್ ಹೇಳಿ. ಸರ್ ಈಗ ಎಸ್ ಎಂ ಕೃಷ್ಣ ಅವರು ಶ್ರದ್ಧಾಂಜಲಿ ಸಭೆ ಯಾವಾಗ ಸರ್, ಏನು ಡೇಟ್ ಅನ್ನು ಫಿಕ್ಸ್ ಆಯ್ತಾ? ಸೊ ನನಗೆ ಯಾರನ್ನ ಗೆಸ್ಟ್ ಕರಿಬೇಕು, ಯಾವತ್ತು ಡೇಟನ್ನು ನಿಗದಿ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಆಗಿದೆ. ಅದರ ಸ್ವರೂಪ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದರಿಂದ ನಾನು 4-5 ದಿವಸ ಟೈಮ್ ತೊಗೊಂಡಿದ್ದೀನಿ. ಸೊ ಯಾರನ್ನು ಗೆಸ್ಟು ಫಿಕ್ಸ್ ಮಾಡಬೇಕು ಅವರಿಗೆ ಮತ್ತು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಂಡು ಡೇಟನ್ನು ಫಿಕ್ಸ್ ಮಾಡಿ ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವ್ರಿಗೆ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಉಂಟಾಗುತ್ತೆ. ನಾನು ನೋಡ್ದಂಗೆ ನಾನು ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗುತ್ತೆ ಜನತಾದಳದ್ದೇ, ನೆಕ್ಸ್ಟ್ ಡೇ ಹೋದ ತಕ್ಷಣವೇ ಈ ಸರ್ಕಾರ ಹೆಚ್ಚು ದಿವಸ ಇರಲ್ಲ ಕಡೆ ಅಂತಾರೆ. ಅದು ಇವ್ರಿಗೂ ಬಂದಿರಬೇಕು, ತಂದೆ ಬಳವಳಿ ಮಕ್ಕಳಿಗೂ ಬಂದಿರಬೇಕು. ಕುಮಾರಸ್ವಾಮಿಗೆ ಈ ಸರ್ಕಾರನ ನೋಡೋಕ್ಕಾಗಲ್ವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ. ಕುಮಾರಸ್ವಾಮಿಯವರ ನಿರ್ಧಾರ ಮಾಡೋದು, ಜನ ನಿರ್ಧಾರ ಮಾಡಿದ್ದಾರೆ, 136 ಜನ ಗೆಲ್ಸವ್ರೆ. ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ. 3 ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸವ್ರೆ. ಕುಮಾರಸ್ವಾಮಿಯವರು ಪಾಪ ಮಾತಾಡ್ಕೊಳ್ಳಿ ಬಿಡಿ, ಆ ವಿಚಾರಕ್ಕೆ ಬೇಡ, ಬೇರೆ ವಿಚಾರಕ್ಕೆ ಶಾಸಕರ ಆತ್ಮಾವಲೋಕನ ಮಾಡ್ಕೋಬೇಕು, ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ನಮಗೆ, ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್. ಜನರು ಇತ್ತೀಚಿನ ದಿನಗಳಲ್ಲಿ 3 ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ, ನಿಮಗೊಂದು, ಬಿ ಜೆ ಪಿಗೊಂದು, ಕಾಂಗ್ರೆಸ್ಗೊಂದು, ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ? ಜನ ಸರ್ಟಿಫಿಕೇಟ್ ಕೊಟ್ಟದ್ದು ಮುಖ್ಯನೋ, ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ. ಆಂಧ್ರ ಗೌರ್ಮೆಂಟ್ ಒಂದು ಉಕ್ಕು ಕಾರ್ಖಾನೆ ಬೇಕು ಅಂತ ಪದೇ ನನಗೆ ಕಾಲ್ ಮಾಡುತ್ತೆ. ಆಯ್ತು, ಇಲ್ಲೂ ಮಾಡಲಿ, ಕನಿಷ್ಠ ಗೌರವಕ್ಕೂ ಒಂದು ಮನವಿ ಕೊಡ್ತಾ ಇಲ್ಲ ಅಂತ. ಸರಿ, ನಮ್ಮ ಎಂ ಬಿ ಪಾಟೀಲರು ಕಾರ್ಖಾನೆ ಮಂತ್ರಿ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು 3 ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ. HMTನೇನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ. ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದವ್ರೆ. ಮಾಡಿ ಸಂತೋಷ, ಅದನ್ನ ಬೇಡ ಅನ್ನೋಕ್ಕಾಗದ ನಾವು. ಸೊ ಈ ಥರ ಮಾತಾಡೋದು ಬಿಟ್ಟು ಅದು ಮಾಡೋದು ಸ್ವಾಗತ ಮಾಡ್ತೀವಿ ನಾವು. ಸರ್, ಈಗ ಎಸ್ ಎಂ ಕೃಷ್ಣ ಅವರು ಶ್ರದ್ಧಾಂಜಲಿ ಸಭೆ ಪಕ್ಷಾತೀತವಾಗಿರುತ್ತೆ ಹೇಗೆ ಸರ್? ಅದು ಪಕ್ಷಾತೀತವಾಗಿ ಇರುತ್ತೆ. ಅವ್ರ ಬಗ್ಗೆ ಶ್ರದ್ಧಾಂಜಲಿ ಸಭೆ ಪಕ್ಷಿತ ಸೀಮಿತವಾಗಿ ಮಾಡ್ತೀವ? ಇಲ್ಲ, ಪಕ್ಷಾತೀತವಾಗಿ ಸೊ ಯಾರನ್ನ ಕರಿಬೇಕು ಅಂತ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ, ಅವ್ರು ಕರೀತಾರೆ, ಅವ್ರು ಹೇಳ್ತಾರೆ, ಅದನ್ನು ನಾವು ಕರಿತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ಇದೇ ಮಂತಲ್ಲೇ ಮಾಡಬೇಕಂತ ಆದಷ್ಟು ಬೇಗ ಇದೇ ಮಂತಲ್ಲಿ ಮಾಡುವಂಥ ತೀರ್ಮಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಈಗ ಯಾರು ಬದಲಾವಣೆ ಮಾಡೋಕ್ಕೆ ಯಾರು ಹೇಳಿದರು? ನೀವು ಹೇಳಿದ್ರಾ? ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಈಗ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ಅಧಿಕಾರ ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲ, ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರು, ನೀವು ಅತ್ಯಂತ ಜೊತೆಗುಟ್ಟದ ಅಣ್ಣ ತಮ್ಮದಿರು ಇಲ್ವನೋ ಹಂಗಿದ್ದಾರೆ. ನಿಮಗೆ ಗೊತ್ತಿಲ್ಲ. ನಾವು ಕ್ಯಾಬಿನೆಟಲ್ಲೂ ನೋಡ್ತೀವಿ, ಅನೇಕ ಕಾರ್ಯಕ್ರಮದಲ್ಲೂ ನೋಡ್ತೀವಿ. ಅವರು ಒಂದೇ ಸಣ್ಣ ಅಪಸ್ವರ ಇಲ್ದಂಗೆ ಇಬ್ಬರು ಜೊತೆನಲ್ಲಿ ಅನ್ಯೋನ್ಯವಾಗಿ ಹೋಗ್ತಾರೆ. ಇದನ್ನು ಮೀರಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷ ಇದೆ. ಅವರು ಏನಾದ್ರು ಇದ್ದರೆ ಅವ್ರ ಹತ್ರ ಮಾತಾಡ್ತಾರೆ. ಅವರು ನಮ್ಮ ಹತ್ರ, ಮಾದೇವಪ್ಪನ ಹತ್ರ ಮಾತಾಡಿ ಏನು ತೀರ್ಮಾನ ತಗೊಳ್ಳಲ್ಲ. ಅದರಿಂದ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅನ್ಯೋನ್ಯವಾಗಿದ್ದಾರೆ. ಈ ವಿಚಾರ ಏನೇ ಇದ್ರೂ ತೀರ್ಮಾನ ಪಕ್ಷ ತಗೊಳುತ್ತೆ. ಇದ್ರ ಬಗ್ಗೆ ನಾವು ಊಟ ಮಾಡಿದ್ದು, ಕಾಫಿ ಕುಡಿದದ್ದು, ಜೊತೆ ಸೇರಿದ್ದು, ಇದೆಲ್ಲ ವಿಚಾರವನ್ನು ನೀವು ಇಶ್ಯೂ ಮಾಡೋದ್ರಿಂದ ಅರ್ಥ ಇಲ್ಲ. ಯಾಕೆ ಅಂದರೆ ಹೊಸ ವರ್ಷ, ಈಗ ನನ್ನ ಮನೆಯಲ್ಲಿ ಕೂತ್ಕೊಂಡು ಏನಾರು 10 ಜನ ಶಾಸಕರು ಬಂದರೆ 10 ಜನ ಶಾಸಕರು ಮೀಟಿಂಗ್ ಮಾಡಿದ್ರು ಅಂದರೆ ಹೆಂಗೆ ಅನ್ನೋರು ಕಟ್ಟಾಗುತ್ತೆ. ಅದ್ರದ್ದು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇದೆ. ಊಟಕ್ಕೆ ಮಾತ್ರ ಸೇರಿದ್ರು ಸರ್, ಯಾತಕ್ಕೆ ಸೇರಿದ್ರು ಅದು ಅಲ್ಲಿ ಸೇರಿದಾಗ ಅವ್ರು ಚರ್ಚೆ ಮಾಡಿರ್ತಾರೆ. ಈಗ ನಾನು ಅಲ್ಲಿರಲಿಲ್ಲ, ನಾನು ಹೆಂಗೆ ಸಬ್ಜೆಕ್ಟ್ ಹೇಳಿ? ನಾನು ಅಲ್ಲಿ ಪಾರ್ಟಿ, ನಾನು ಅಲ್ಲಿ ಊಟಕ್ಕೆ ಹೋಗಿದ್ರೆ ಏನು ಚರ್ಚೆ ಆಯಿತು ಅಂತ ಹೇಳ್ಬೋದಾಯಿತು. ನಾನು ಹೋಗದೆ ಇರೋದ್ರಿಂದ ಹೆಂಗೆ ಹೇಳಿ? ಅಹಿಂದ ನಾಯಕರು ಮಾತ್ರ ಇದ್ರು, ಬೇರೆ ಸಚಿವರು ಸರಿ, ಸೇರಬಾರ್ದು ಅಂತ ಏನು ಪಕ್ಷದ ಸಂಘಟನೆಗೆ. ಈಗ ನಾವು 1-2 ಸಲ ಒಕ್ಕಲಿಗರ ಮೀಟಿಂಗ್ ಕರೆದಿದ್ದೆವು, ಲಿಂಗಾಯತರ ಮೀಟಿಂಗ್ ಕರೆದಿದ್ದು. ಅದೇ ರೀತಿ ಅಹಿಂದ ಅವರು ಮೀಟಿಂಗ್ ಮಾಡಿ ಪಕ್ಷ ಸ್ಟ್ರೆಂಥನ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳೋಕ್ಕಾಗುತ್ತಾ? ನಾವು ಒಟ್ಟು ಎಲ್ಲರೂ ಸೇರಿ ಕಾಂಗ್ರೆಸ್ಸನ್ನು ಶಕ್ತಿ ಮಾಡಬೇಕು, ಸರ್ಕಾರನ ಇನ್ನೂ ಒಂದು ಸ್ವಲ್ಪ
ಜನಪರವಾಗಿ ಕೆಲಸ ಕೊಟ್ಟು ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೆಸಬೇಕು ಅನ್ನೋದು ನಮ್ಮೆಲ್ಲ. ಈಗ ನಿನ್ನೆ ಕ್ಯಾಬಿನೆಟಲ್ಲಿ CM ಭಾಳಷ್ಟು ಚರ್ಚೆ ಮಾಡಿದ್ದಾರೆ, ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಬಜೆಟ್ಗಿಂತ ಮೊದಲು ನಮ್ಮನ್ನು ಎಲ್ಲ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲಾಖೆ ವೈಸು ಮಂತ್ರಿಗಳು, ಸೆಕ್ರೆಟರಿಗಳು, ನೀವು ಎಲ್ಲ ನಿಮ್ಮ ಇಲಾಖೆಯಲ್ಲಿ ಏನೇನು ಪ್ರೋಗ್ರೆಸ್ ಕೊಟ್ಟಿದ್ದಾರೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಪ್ರೀ ಬಜೆಟನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಸರ್ಕಾರ ನಮಗೆ ಜನರ ಪರವಾಗಿ ಜನ ಇಷ್ಟೊಂದು ನಮ್ಮನ್ನು ನಂಬಿಕೆ ಇಟ್ಟಿದ್ದಾಗ ಅವರಿಗೆ ನಾವು ಕೊಡಬೇಕಾದಂಥ ಒಂದು ಗೌರವ ಅಲ್ಲ, ಅವ್ರಿಗೆ ಕೆಲಸ ಮಾಡಿ ತೋರಿಸ್ಬೇಕಲ್ಲ ನಾವು. ನಮ್ಮ ಇದು ಅವ್ರ ಮೇಲೆ ತಾನೇ ಸರ್ಟಿಫಿಕೇಟ್ ಬೇಕಾಗಿರೋದು ನಮಗೆ, ಅವರಿಂದ ತಾನೇ ಮಾಡ್ತೀವಿ. ಸರ್ ನಿಮ್ಮ ಮೀಟಿಂಗ್ ಅಲ್ಲಿ ಏನು ಗಂಭೀರವಾದ ಚರ್ಚೆ ಏನಾಗಿಲ್ಲ? ಯಾವ ಮೀಟಿಂಗ್? ರಾಜಕೀಯ ಚರ್ಚೆ ಇಲ್ಲ, ಇದು SM ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆ ಮಾತ್ರ ಚರ್ಚೆ. ಸರ್, ಯಾಕಂದ್ರೆ ಕೆಲವು ನಾಯಕರು ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳು ಇಂಥ ಒಂದು ಗೊಂದಲ. ಸರ್, ಈಗ ನನಗಿಂತ ಎಲ್ಲ ಸೀನಿಯರ್ ಇದ್ದಾರೆ, ನಾನೇನು ಎಲ್ಲರಿಗಿಂತ ಸೀನಿಯರ್ ಅಲ್ಲ. ಮಂತ್ರಿಗಳಾಗಲಿ, ಶಾಸಕರಾಗಲಿ, ಪಕ್ಷದ ಮುಖಂಡರಾಗಲಿ ಹೇಳಿಕೆಗಳಿಗೆ ನಾನು ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದಲ್ಲ. ಅದಕ್ಕೆ ಅದು ಕೊಡಬೇಕಾದದ್ದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಅದು ಬಿಟ್ಟರೆ AICC. ಸೊ ಅದರಿಂದ ನಾನು ಯಾವುದೇ ಮಂತ್ರಿಗಳ ಹೇಳಿಕೆಗೆ ಅದನ್ನು ನಾನು ಯಾವತ್ತೂ ಹೇಳಿ ಕೊಟ್ಟಿಲ್ಲ, ಅದು ಕೊಡೋ ಅಂತ ನನಗೆ ಸಂಬಂಧ ಅಲ್ಲ. ಬಳಿ 2-3 ಖಾತೆ ಇರ್ತಕ್ಕಂಥದ್ದು ಕಷ್ಟ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅದು DK ಅವರನ್ನ ಗುರಿಯಾಗಿಸಿ ಹೇಳಿಕೆ ಕೊಟ್ಟಂಗೆ ಇದೆ. ಈ ಖಾತೆ ಬದಲಾವಣೆ ಮಾಡೋ ಅಧಿಕಾರ ಒಂದು ಮುಖ್ಯಮಂತ್ರಿಗಿದೆ, ಎರಡನೇದು ಹೈಕಮಾಂಡ್ ಒಪಿನಿಯನ್ನು ಅವರು ತಗೋತಾರೆ. ತಮ್ಗೆ ಇದೇ ಖಾತೆ ತೃಪ್ತಿ ಇದೆಯಾ ಸರ್, ಇಲ್ಲ ಬದಲಾವಣೆ ಬಯಸ್ತೀರಾ? ನನಗೆ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.